ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಶಿವರಾತ್ರಿ ಹಬ್ಬದ ದಿನ ಶಿವ ಕಾಣಿಸ್ತಾರ ಇಂಡಿಯಾದವರು ಪಾಕಿಸ್ತಾನಿಗೆ, ಅಥವಾ ಇವರೇ ಶಿವ ಕಾಣ್ತಾರ? ಇವತ್ತು ಜಾಗರಣೆ ಅವ್ರಿಗಾಗತ್ತಾ ಅಥವಾ ನಮ್ಗಾಗತ್ತಾ ಅಂತ ಅಪ್ರಾಕ್ಸಿಮೇಟ್ಲಿ 10:30-11 ಗಂಟೆ ರೇಂಜಿಗೆ ಗೊತ್ತಾಗತ್ತೆ ಜಯಕರಣೆ ಮಾಡಬೇಕಾ ಬೇಡವಾ ಅಂತ. ಸೊ ಸೀನ್ ಏನು ಅಂತಂದ್ರೆ, ಇಲ್ಲಿ ಕಾಂಪಿಟೇಷನ್ ಇದೆ, ಒಪ್ಕೊಬೇಕು. ಅದನ್ನು ಟಾಕ್ ಆಗ್ತಾ ಇದೆ. ಅಂದರೆ ಈ ಹಿಂದೆ ಹೆಂಗಿತ್ತು ಅಂದರೆ, ಇವಾಗ ಏಷ್ಯಾ ಕಪ್ಪಲ್ಲಿ ಆಗಿರಲಿ ಅದಕ್ಕಿಂತ ಹಿಂದೆ ಆಗಿರಲಿ ಟಾಕ್ ಆಗ್ತಾ ಇರಲಿಲ್ಲ. ಪಾಕಿಸ್ತಾನಿ ಪ್ಲೇಯರ್ಸ್ ಬಗ್ಗೆ ಟಾಕ್ ಆಗ್ತಾ ಇರಲಿಲ್ಲ. ಇಲ್ಲಾಗೋರು ಬಿಡೋಗೋರು ಡಬ್ಬಾ ಥರ ಇದೆ, ಹೊಡೆದು ಬಿಸಾಕ್ತಾರೆ ಅಂತ. ಬಟ್ ಈ ಸಲ ಇಲ್ಲ, ಪ್ರಿಪರೇಷನ್ ಜೋರಾಗಿ ನಡೀತಾ ಇದೆ ಇಂಡಿಯನ್ ಟೀಮ್ ಕಡೆ. ನೆನೆ ನೋಡಿದ್ದೀರ ಅಂತ ಅನ್ಕೊಂಡಿದ್ದೀನಿ, ಮ್ಯಾಚ್ ಮಧ್ಯೆ ತೋರಿಸ್ತಾ ಇದ್ರು. ಏನು ಗುರು ಇದು ಹಿಂಗೆಲ್ಲ ಮಾಡ್ತಾವ್ರೆ ಪ್ರಾಕ್ಟೀಸು ಅಂತ ಅನ್ನಿಸ್ಬಿಡ್ತು. ತಾಯಿರಲ್ಲ ಯಾರಪ್ಪ ಅವರು, ತಾರೀಕಿಗೆ ಪ್ರಾಕ್ಟೀಸ್ ಮಾಡ್ತಿರೋದು. ಸೂರ್ಯಕುಮಾರ್ ಯಾದವ್ ನಿಂತ್ಕೊಂಡು ಬೌಲಿಂಗ್ ಹಾಕ್ತಾರೆ ಬಂದ್ಬಿಟ್ಟು. ಒಂಥರ ನೋಡಿದ್ರೆ ಒಂಥರ ಫನಿ ಅಂತ ಅನ್ಸುತ್ತೆ. ಇವ್ರು ತಾರೀಖ್ ಬೌಲಿಂಗ್ ಮಾಡೋದು ನೋಡೋಕೆ ಫನ್ನಿ ಅಲ್ಲ, ಸೂರ್ಯಕುಮಾರ್ ಯಾದವ್ ಆ ಥರ ಬೌಲಿಂಗ್ ಮಾಡೋದು, ಆ್ಯಕ್ಷನ್ ಮಾಡೋದು, ನಿಂತ್ಕೊಂಡು ಹಿಂಗೆ ಹಾಕೋದು ನೋಡಿದ್ರೆ ಒಂಥರ ಫನಿ ಆಗಿ ಕಾಣಿಸುತ್ತೆ. ಈ ಥರ ಎಲ್ಲ ಪ್ರಿಪೇರ್ ಆಗ್ತಾವ್ರಲ್ಲ ಗುರು. ಏನು ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಮಾಡ್ತಾರಾ ಅಂತಾರೋ ಒಂದು ಕ್ವಶನ್. ಈ ಥರ ಹಿಡ್ದಾಕ್ತಾರ ಸೂರ್ಯಕುಮಾರ್ ಯಾದವ್ ಅಂತಾರೋ ಒಂದು ಕ್ವಶನು. ಬೌಲಿಂಗ್ ಮಾಡಲ್ಲ ಸೂರ್ಯಕುಮಾರ್, ಜಸ್ಟ್ ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಮ್ಮ ಲೆಫ್ಟ್ ಹ್ಯಾಂಡರ್ ರಿಂಕು ಸಿಂಗ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಎಲ್ಲರಿಗೂ ಕೂಡ ಪ್ರಾಕ್ಟೀಸ್ ನಡೀತಾ ಇತ್ತು ಈ ನಿಂತು ಹಾಕೋದು. ಯಾಕಂದರೆ ತಾರೀಖನ್ನ ಯೂಸ್ ಮಾಡೋದು ಮಿಡ್ಲ್ ಓವರ್ಸಲ್ಲಿ, ಡೆತ್ ಓವರ್ಸಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ರಿಂಕು ಸಿಂಗಿಗೆ ಸ್ವಲ್ಪ ಟ್ರೈನಿಂಗ್ ಜೋರಾಗಿ ನಡೀತಾ ಇತ್ತು ಸೂರ್ಯಕುಮಾರ್ ಯಾದವ್ ಅವರಿಂದ. ಆ್ಯಂಡ್ ಪ್ರಿಪ್ರೇಷನ್ ಆಗ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ ನೆನ್ನೆ, ನಾನು ಪ್ರಿಪೇರೇ ಆಗಿಲ್ಲ ಇವ್ರಿಗೆ. ಅಜ್ಜಿ ಇವರೆಲ್ಲ ಡಬ್ಬಾ ಬೌಲರ್ಸ್ಗಳೇ, ನನ್ನ ಅಜ್ಜಿ ಬಂದು ಆಡ್ತೀವಿ ಸ್ಟ್ರೈಟ್ ಅವೇ ಅಂತ ಅನ್ನೋದು ಅವೆಲ್ಲ ಸುಳ್ಳು. ಪ್ರಿಪೇರ್ ಆಗ್ತಾ ಇರ್ತಾರೆ. ಆ್ಯಂಡ್ ಅದು ಎವಿಡೆಂಟಾಗಿ ಕಾಣಿಸ್ತಾರೆ. ತಾರೀಕಿಗೆ ಬೌಲಿಂಗ್ ಮಾಡಿಬಿಟ್ಟು, ಅಂದರೆ ಹಿಂಗೆ ರೌಂಡ್ ಆಮು ಹಾಕ್ತಾರೆ, ಕೆಳಗಡೆ ಅಂಡರ್ ಆಮು ಹಾಕ್ತಾರೆ, ಮೇಲ್ಗಡೆನೂ ಆಮ್ ಹಾಕ್ತಾರೆ ನಿಂತ್ಕೊಂಡು. ಯಾವ ಥರ ಬೇಕಾದ್ರೂ ಬಾಲ್ ಬರ್ಬೋದು ಅಂತ ಆ ಥರ ಎಲ್ಲ ಪ್ರಾಕ್ಟೀಸ್ನ ಮಾಡಿಸಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿನ ಮೆಚ್ಕೊಬೇಕು. ನೋಡಿ ಯಾವ ಥರ ನಿಭಾಯಿಸ್ತಾ ಇದ್ದಾರೆ ಕ್ಯಾಪ್ಟನ್ಸಿನ ಅಂತ. ಸೊ ಈ ಥರ ನಾವು ವಿಯರ್ಡ್ ಕೈಂಡ್ ಆಫ್ ಪ್ರಾಕ್ಟೀಸ್ನ ಇದೇ ಫಾರ್ ದ ಫಸ್ಟ್ ಟೈಮು ನೋಡಿದ್ದು ಇಂಡಿಯನ್ ಟೀಮು ಮಾಡ್ತಾ ಇರೋಂಥದ್ದು. ಒಟ್ಟಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ಇವ್ರಿಗೆ, ತಾರೀಖ್ ಅವ್ರಿಗೆ. ನೋಡುವ ಅದೇನಾಗುತ್ತೆ ಅಂತ. ಇನ್ನು ಪ್ಲೇಯಿಂಗ್ 11 ಕಾಂಬಿನೇಷನ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಅವರಿಗೆ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಅದು ಯಾರು ಜಾಗದಲ್ಲಿ ಎಂಟ್ರಿ ಕೊಡ್ತಾರೋ ಗೊತ್ತಿಲ್ಲ. ಅಭಿಷೇಕ್ ಶರ್ಮಾ ಅಂತೂ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ನಿನ್ನೆ ಬೇರೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಬಿಗ್ ಸ್ಟೇಟ್ಮೆಂಟ್ ಬಂತು. ಸಲ್ಮಾನ್ ಅಲಿ ಆಗಾಗೆ ಒಂದು ಕ್ವಶನ್ ಬರುತ್ತೆ, ಆ ಕ್ವಶನ್ಗೆ ರೆಸ್ಪಾಂಡ್ ಮಾಡಿದ ರೀತಿ ಏನು ಅಂತಂದರೆ, ನಮ್ಗೆ ಆಡಬೇಕು ಗುರು, ಇಂಡಿಯನ್ಸ್ ಎಲ್ಲರೂ ಆಡಬೇಕು, ಫಿಟ್ ಆಗಿರೋವಂಥವ್ರೆಲ್ಲ ಆಡಬೇಕು, ಅಭಿಷೇಕ್ ಶರ್ಮಾ ಆಡಬೇಕು, ನಮಗೆ ಅವಾಗಲೇ ಚಾಲೆಂಜ್ ಅಲ್ವಾ. ಆ್ಯಂಡ್ ಅದನ್ನು ಆಬ್ವಿಯಸ್ಲಿ ಒಪ್ಕೊಳ್ಳೇಬೇಕು. ಇಲ್ಲಾಗರು ಆಡೋದು ಬೇಡ ಅಂತ ಹೇಳ್ಬಿಟ್ಟಿತ್ತು ಅಂದರೆ, ಯಾರಿಗೂ ಚೊತ್ತನ ಮಕ್ಕಳು ಅಂತ ಅನ್ಸುತ್ತೆ, ಆಡಲಿ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ರೆಸ್ಪಾಂಡ್ ಮಾಡಿದ್ದಾರೆ, ಹೌದಾ ಅವ್ರು ಆಡಬೇಕು ಅಂತ ಹೇಳ್ತಾರೆ ಅಭಿಷೇಕ್ ಶರ್ಮಾ, ಹಂಗಾರೆ ಆಡಿಸ್ತೀವಿ ಬಿಡಿ ನಾವು ಅಂತ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಒಂಥರ ಬ್ಯಾಟಲ್ ನಡೀತಾ ಇದೆ, ಮಾತಿನ ಚಕಮಕಿಗಳು ಹಂಗೆ ನಡೀತಾ ಇದೆ. ಪ್ರೆಸ್ ಕಾನ್ಫರೆನ್ಸ್ ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಡೀಲ್ ಆಗ್ತಾ ಇದೆ ಮ್ಯಾಟ್ರು. ಅಂದರೆ ಒಂಥರ ಇನ್ನು ಜಾವಿ ಅಲ್ವೇ ನಡೀತಾ ಇದೆ, ಏನಂತ ಕಿತ್ತಾಟ ಪತ್ತಾಟ ಏನು ನಡೀತಾ ಇಲ್ಲ. ಸೊ ಮುಂಚೆ ಇದ್ದಂಥ ಇಂಡಿಯಾ ವರ್ಸಸ್ ಪಾಕಿಸ್ತಾನೇ ಬೇರೆ, ಇವಾಗಿರುವಂಥ ಇಂಡಿಯಾ ವರ್ಸಸ್ ಪಾಕಿಸ್ತಾನೇ ಬೇರೆ. ಆ್ಯಂಡ್ ಹ್ಯಾಂಡ್ ಶೇಕ್ ಬಗ್ಗೆ ಮಾತಾಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು. ನಾವು ಮ್ಯಾಚ್ ಟೈಮಲ್ಲಿ ಅದನ್ನು ಡಿಸೈಡ್ ಮಾಡ್ತೀವಿ, ಹ್ಯಾಂಡ್ ಶೇಕ್ ಮಾಡಬೇಕಾ ಮಾಡಬಾರ್ದಾ ಅಂತ. ಮುಂಚೆ ಚೆನ್ನಾಗಿತ್ತು ಗುರು, ಈ ಅಟ್ಯಾಕ್ಗಳು ಪಟಾಕ್ಗಳು ಇವೆಲ್ಲ ಆಗಿದ್ದರಿಂದ ನೋಡಿ ಹೆಂಗಿತ್ತು ಅಂತ. 2021, 22 ಫಾರ್ ದಟ್ ಮ್ಯಾಟರ್ 23ಯಲ್ಲೂ ಕೂಡ ತಗೊಳ್ಳಿ, ಹೆಂಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಪ್ಲೇಯರ್ಗಳು ಒಟ್ಟೊಟ್ಟಿಗೆ ನಿಂತ್ಕೊಂಡು, ಇನ್ಫ್ಯಾಕ್ಟ್ ಮಳೆ ಬಂದೆಲ್ಲ ಹಾಳಾಗಿತ್ತು ಪಂದ್ಯ, ಅವಾಗ ಒಟ್ಟೊಟ್ಟಿಗೆ ಎಲ್ಲ ನಿಂತ್ಕೊಂಡು ಮಾತಾಡೋದು ಎಲ್ಲ ನೋಡಿದ್ವಿ ನಾವು. ಬಟ್ ಈ ನನ್ನ ಮಕ್ಕಳು ನನ್ನ ಮಕ್ಕಳು ಸ್ವಲ್ಪ ಜನ ಮಾಡೋ ಅಟ್ಯಾಕ್ಗಳಿಂದ ಈ ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಇನ್ನೂ ದೊಡ್ಡ ಆಗ್ತಾ ಹೋಗುತ್ತೆ ಹೊರತು ಚಿಕ್ಕದಂತೂ ಖಂಡಿತ ಆಗೋದಿಲ್ಲ. ಏನು ಗುರು ನೀನು ದೊಡ್ಡ ಬಾಂಧವ್ಯ ಬೆಳೆಸ್ಬೇಕಾಗಿ ನನ್ನ ಮಕ್ಕಳು ಪಾಕಿಸ್ತಾನದವ್ರ ಹತ್ರ ಅಂತ ಕೇಳ್ತು ಅಂತಂದರೆ, ಅವರಲ್ಲೂ ಒಳ್ಳೆಯವ್ರು ಇದ್ದಾರೆ ಗುರು, ಸಿಕ್ಕಾಪಟ್ಟೆ ಜನ ಒಳ್ಳೆಯವ್ರು ಇದ್ದಾರೆ. ಬಟ್ ಕೆಲವು ಜನ ಮಾಡುವಂಥ ಕುತಂತ್ರಗಳಿಂದ ಒಂಥರ ಆ ಒಂದು ದೇಶನೇ ಬಲಿ ಆಗೋಗ್ಬಿಟ್ಟಿದೆ ಅಂತ ಹೇಳಬೇಕು. ಒಂಥರ ದಾರಿ ತಪ್ಪಿದ ಮಕ್ಕಳಾಗಿ ಹೋಗ್ಬಿಟ್ಟಿದ್ದಾರೆ ಪಾಕಿಸ್ತಾನದವರು. ಬಟ್ ಇವತ್ತು ಏನಾಗ್ತಾರೆ, ದಾರಿ ತಪ್ಪಿದ ಮಕ್ಕಳು ಅವ್ರು ಆಗ್ತಾರ, ನಾವು ಆಗ್ತಾ ಇರೋಂಥದ್ದು ಮ್ಯಾಚು ಪ್ರೇಮದಾಸ ಸ್ಟೇಡಿಯಮಲ್ಲಿ. ಗೊತ್ತಲ್ಲಪ್ಪ, ಆಸ್ಟ್ರೇಲಿಯಾದವ್ರು ಹೊಗೆ ಹಾಕಿಸ್ಕೊಂಡ್ರಲ್ಲ ಜಿಂಬಾಬ್ವೆ ಅಗೇನ್ಸ್ಟ್, ಅದೇ ಸ್ಟೇಡಿಯಮಲ್ಲಿ ಆಗ್ತಾ ಇರೋಂಥ ಮ್ಯಾಚು. ಸಿಕ್ಕಾಪಟ್ಟೆ ಟಫ್ ಇರೋಂಥ ವಿಕೆಟು. ಆ್ಯಂಡ್ ಸ್ಕ್ವೇರ್ ಬೌಂಡ್ರೀಸು ಸಿಕ್ಕಾಪಟ್ಟೆ ದೊಡ್ಡ ವಿಕೆಟ್ ಬೌಂಡ್ರೀಸ್ಗಳಿದಾವೆ. ಈ ಬೌಂಡ್ರಿಗಳಲ್ಲಿ 6 ಹೊಡಿಬೇಕು ಅಂದರೆ ದಿಲ್ಲಿರಬೇಕು, ಮುಖ್ಯವಾಗಿ ನರ ಇರಬೇಕು ಗುರು. ಹೌದು, ಅದೇ ಥರ ಇದಾವೆ ಬೌಂಡ್ರೀಸ್ಗಳೆಲ್ಲ. ಆಲ್ಮೋಸ್ಟ್ 80ಗಿಂತ ಜಾಸ್ತಿ ಅಬೋವ್ ಇರುವಂಥ, 80 ಮೀಟರ್ಸ್ಗಿಂತ ಅಬೋವ್ ಇರುವಂಥ ಬೌಂಡ್ರೀಸ್ಗಳು. ಸೊ ದಿಲ್ಲಿರಬೇಕು, ಕೆಳಗಡೆ ಹೊಡೆದ್ಬಿಟ್ಟು ಒಂಥರ ಟ್ಯಾಕ್ಟಿಕ್ಸ್ನ ಉಪಯೋಗಿಸ್ಬೇಕು ಗುರು. ನೋಡಿ ಜಿಂಬಾಬ್ವೆ ಅವ್ರು ಆ ಥರ ಉಪಯೋಗಿಸಿದ್ರು. ಅವರು ಏರಿಯಲ್ ರೂಟ್ನ ತೊಗೊಂಡೇ ಇಲ್ಲ ಇಲ್ಲಿ. ಇವರು ಆಸ್ಟ್ರೇಲಿಯಾದವ್ರು ತೊಗೊಂಡಿದ್ದಲ್ಲ ಏರಿಯಲ್ ರೂಟು, ಬಕರಾಗಳಾಗೋಗ್ಬಿಟ್ರು, ಒಂಥರ ಗೂಬೆಗಳಾಗೋಗ್ಬಿಟ್ರು ಆಸ್ಟ್ರೇಲಿಯಾದವರು. ಸೊ ನಾವೇನು ಮಾಡ್ತೀವಿ, ಏರಿಯಲ್ ರೂಟ್ನ ತೊಗೊತೀವ ಅಥವಾ ಕೆಳಗಡೆ ಹೊಡೆದಾಡ್ತೀವ, 4ಗಳಿಗೆ ಟ್ರೈ ಮಾಡ್ತೀವ 6ಗಳಿಗಿಂತ ಅಂತ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಪಾಕಿಸ್ತಾನ್ಗೆ ಈ ಒಂದು ವೆನ್ಯೂಗಳಲ್ಲಿ ಆಡಿ ಅಭ್ಯಾಸ ಇದೆ. SSC ಸ್ಟೇಡಿಯಮ್ ಯಾವುದೋ ಇದೆಯಲ್ಲ, ಅದು ಬೇರೆ ಸ್ಟೇಡಿಯಮು. ಬಟ್
ಒಂದು ಸ್ವಲ್ಪ ಸಿಮಿಲರ್ ಆಗಿರುವಂಥ ಸ್ಟೇಡಿಯಮು, ಲಾಂಗ್ ಬೌಂಡ್ರೀಸಲ್ಲಿ ಆಡಿರುವಂಥ ಅಭ್ಯಾಸ ರೀಸೆಂಟಾಗಿ ಪಾಕಿಸ್ತಾನದವ್ರಿಗಿದೆ. ಅದರಿಂದ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ರೂಢಿ ಆಗಿರುತ್ತೆ, ಅಭ್ಯಾಸ ಆಗಿರುತ್ತೆ. ಇಂಡಿಯಾದವ್ರಿಗೆ ರೂಢಿ ಆಗಿಲ್ಲ, ಅಭ್ಯಾಸ ಆಗಿಲ್ಲ ಅಂತಲ್ಲ. ಇಂಡಿಯಾ ನೈಟ್ ಪ್ರಾಕ್ಟೀಸ್ ಸೆಷನ್ ಕೂಡ ಮಾಡಿದ್ದಾರೆ, ಹೋಗ್ಬಿಟ್ಟು ಹೆಂಗಿರುತ್ತೆ ಕಂಡೀಷನ್ಸ್, ಹೆಂಗೆ ಬಿಹೇವ್ ಆಗುತ್ತೆ ಅಂತ ಪ್ರೇಮದಾಸ ಸ್ಟೇಡಿಯಂಲೇ ಪ್ರಾಕ್ಟೀಸ್ನ ಮಾಡಿದ್ದಾರೆ. ಸೊ ಅದರಿಂದ ಅನ್ಕೊಬೋದು ಇವರು ಕೂಡ ಒಂದು ಸ್ವಲ್ಪ ಪ್ರಾಕ್ಟೀಸ್, ಸ್ವಲ್ಪ ಟೈಮ್ ಸಿಕ್ಕಿದೆ ಅಂತ. ಬಟ್ ಮ್ಯಾಚಲ್ಲಿ ಆಡೋದೇ ಬೇರೆ, ಪ್ರಾಕ್ಟೀಸಲ್ಲಿ ಆಡೋದೇ ಬೇರೆ ಆಗಿರುತ್ತೆ. ಪಾಕಿಸ್ತಾನ ಸ್ವಲ್ಪ ಇದಾಗಿದ್ದಾರೆ, ಸ್ವಲ್ಪ ಫೆಮಿಲಿಯರ್ ಆಗಿದ್ದಾರೆ ಕಂಡೀಷನ್ಸ್ಗೆ. ಯಾಕಂದರೆ ಬೇಗ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮ್ಯಾಚ್ನ ಆಡಿರೋದ್ರಿಂದ ನಾವು ಇವಾಗ ಪಟ್ಟಣಕ್ಕೆ ಹೋಗ್ಬಿಟ್ಟು ಇವಾಗ ಸ್ವಲ್ಪ ಪ್ರಾಕ್ಟೀಸ್ನ ಮಾಡ್ಕೊಂಡಿದ್ದೀವಿ. ಸೊ ಇವರು 2 ಮ್ಯಾಚ್ನ ಶ್ರೀಲಂಕಾದಲ್ಲಿ ಗೆದ್ದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ಸ್ವಲ್ಪ ಫ್ರೆಂಡ್ಲಿ ಆಗಿರುತ್ತೆ ಸರ್ಫೇಸು. ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ನಾವು ಆಡಿದ್ದೀವಿ ಬೇಜಾರು ಇದರಲ್ಲಿ ಶ್ರೀಲಂಕಾದಲ್ಲಿ ಆಡಿಲ್ಲ ಅಂತ ಅಲ್ಲ, ಬಟ್ ಒಂದು ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ ಸರ್ಫೇಸ್ ನೋಡೋದಕ್ಕೆ. ಬಟ್ ಪರವಾಗಿಲ್ಲ, ಯಾವುದೇ ಸರ್ಫೇಸ್ ಆದ್ರೂ ಕೂಡ, ಯಾವುದೇ ಟೀಮ್ ಆದ್ರೂ ಕೂಡ ಗೆಲ್ಲಬೇಕು. ಅವಾಗಲೇ ಅಲ್ವಾ ವರ್ಲ್ಡ್ ಚಾಂಪಿಯನ್ಸ್ ಆಗೋದಕ್ಕೆ ಅರ್ಹತೆನ ತಗೊಳ್ಳೋದು. ಪಾಕಿಸ್ತಾನ ಆದ್ರೇನೋ, ಆಸ್ಟ್ರೇಲಿಯಾ ಆದ್ರೇನೋ, ಸೌತ್ ಆಫ್ರಿಕಾ ಆದ್ರೇನೋ, ಯಾವ ನೆಲ ಆದ್ರೇನೋ, ಶ್ರೀಲಂಕಾ ನೆಲ ಆದ್ರೇನೋ, ಸೌತ್ ಆಫ್ರಿಕಾ ನೆಲ ಆದ್ರೇನೋ, ಆಸ್ಟ್ರೇಲಿಯಾ ನೆಲ ಆದ್ರೇನೋ, ಎಲ್ಲಾದರೂ ಹೋಗಿ ಹೊಡಿಬೇಕು, ವರ್ಲ್ಡ್ ಚಾಂಪಿಯನ್ಸ್ ಆಗುವಂಥ ಅರ್ಹತೆನ ಪಡ್ಕೊಬೇಕು ಅಂತಂದರೆ. ಇವಾಗ ನೋಡಿ, ಆಸ್ಟ್ರೇಲಿಯಾದವ್ರು ಜಿಂಬಾಬ್ವೆ ಮೇಲೆ ಸೋತೋಗ್ಬಿಟ್ರಪ್ಪ, ಇವರ ವರ್ಲ್ಡ್ ಚಾಂಪಿಯನ್ಸ್ ಅಂದರೆ ನಮ್ಮ ಮಾತಾದು. ಅವ್ರು ವರ್ಲ್ಡ್ ಚಾಂಪಿಯನ್ಸ್ ಆದ್ರೂ ಕೂಡ ಜಿಂಬಾಬ್ವೆ ಮೇಲೆ ಸೋತೋಗ್ಬಿಟ್ರು ಇವರು ಅನ್ನೋ ಥರ ಇರುತ್ತೆ. ಸೊ ಒಂಥರ ಅದು ಸೌಂಡ್ ಮಾಡೋದಿಲ್ಲ, ಚೆನ್ನಾಗಿ ಸೌಂಡ್ ಮಾಡೋದಿಲ್ಲ ವರ್ಲ್ಡ್ ಚಾಂಪಿಯನ್ಸ್ ಅಂತ ಅಂದಾಗ. ಸೊ ಇನ್ನು ಪ್ಲೇಯಿಂಗ್ 11 ಕಾಂಬಿನೇಷನ್ ಅದೇ ಹೇಳಿದ್ನಲ್ಲ, ಇಂಡಿಯಾದಲ್ಲಿ ಕುಲ್ದೀಪ್ ಯಾದವ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಭಿಷೇಕ್ ಶರ್ಮಾ ಅಂತೂ ಖಂಡಿತ ಬಂದೇ ಬರ್ತಾರೆ. ಈ ಕಡೆ ಇವ್ರು ಬರುವಂಥ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಇದೆ, ಗೊತ್ತಿಲ್ಲ ಬರ್ತಾರೋ ಬರೋದಿಲ್ಲ ಅಂತ. ಫಾಕರ್ ಜಮಾನ್ ಅವರು, ಸೊ ನೋಡಬೇಕಾಗತ್ತೆ ಫಾಕರ್ ಜಮಾನು ಆಡ್ತಾರ ಆಡೋದಿಲ್ಲ ಅಂತ. ಇನ್ನು ಪ್ಲೇಯಿಂಗ್ 11 ಕಾಂಬಿನೇಷನ್ ಪಾಕಿಸ್ತಾನ ಅಂತ ಬಂದಾಗ 5 ಜನ ಸ್ಪಿನ್ನರ್ಸು, ಇನ್ಫ್ಯಾಕ್ಟ್ ಮೈನ್ ಸ್ಪಿನ್ನರ್ಸ್ ಆಡ್ತಾ ಇರೋಂಥದ್ದು. ಸೊ ಸೈಕ್ ಆಗಿರೋಂಥ ಒಂದು ಬೌಲಿಂಗ್ ಯೂನಿಟ್ ಇಟ್ಕೊಂಡಿದ್ದಾರೆ. ಇವರ ಕಾಂಬಿನೇಷನ್ ಗಮನಿಸ್ತು ಅಂತಂದ್ರೆ ಅಯೂಬ್ ಜೊತೆಗೆ ಫರಾನ್ ಇವರ ಮೈನ್ ಸ್ಟ್ರೆಂತು. ಗುರು. ಫರಾನ್ ವಿಕೆಟ್ ಬೇಗ ಏನಾದ್ರು ಬಿತ್ತು ಅಂತ ಅಂದ್ರೆ ಇವ್ರು ರನ್ಸ್ ಹೊಡಿತಿರ್ತಾರೆ. ಒಂಥರ ನೋಡಿ, ಅಭಿಷೇಕ್ ಶರ್ಮಾ ರೇಂಜಿಗೆ ಆಡಿಲ್ಲ ಅಂದ್ರೆ ಒಟ್ಟಲ್ಲಿ ರನ್ಸ್ ಬರ್ತಾ ಇರುತ್ತೆ. ಇವ್ರು ನಿಂತ್ಕೊಂಡು ಆಡೋವಂಥ ಪ್ಲೇಯರ್ಸ್ ಅಲ್ಲ, ಇಬ್ರು ಕೂಡ ಹಂಗೆ ನೋಡೋಕೆ ಹೋಗ್ತಾರೆ. ಫಾರ್ ದಟ್ ಮಾಡ್ರಿ, ಅಯೂಬ್ ಆಗಿರಲಿ, ಫರಾನ್ ಆಗಿರಲಿ, ಇಬ್ರು ಕೂಡ ಹಾವಳಿ ಕೊಡುವಂಥ ಪ್ಲೇಯರ್ಗಳೇ. ಸೊ ಅದನ್ನ ಇವರಿಬ್ಬರ ವಿಕೆಟ್ ಆದಷ್ಟು ಬೇಗ ಎತ್ತಿತ್ತು ಅಂತಾರೆ, ಖಂಡಿತ ಇಂಡಿಯಾಗೆ ಒಳ್ಳೇದಾಗುತ್ತೆ. ಆ್ಯಂಡ್ ಬಾಬರ್ ಆಜಮ್ ಇದಾರಲ್ಲಪ್ಪ ನಂಬರ್ 3 ಬಾಬರ್ ಆಜಮ್ ಎಷ್ಟು ಜಾಸ್ತಿ ಆಡ್ತಾರೋ ಅಷ್ಟೇ ನಮಗೆ ಒಳ್ಳೇದು. ನಿಜಾಲು ಹೇಳ್ತಾ ಇದ್ದೀನಿ, ಬಾಬರ್ ಆಜಮು ಬಿಗ್ಗೆಸ್ಟ್ ನೆಗೆಟಿವ್ ಪಾಕಿಸ್ತಾನಿಗೆ. ಅವ್ರು ಆಡೋವಂಥ ಲಾಸ್ಟ್ ಮ್ಯಾಚ್ ಏನೋ ಆಡಿರ್ಬೋದು, ಒಂದು 46 ರನ್ ಹೊಡೆದಿರ್ಬೋದು, ಒಂದು ಸ್ವಲ್ಪ ಬೆಟರ್ ಸ್ಟ್ರೈಕ್ ರೇಟ್, 1 ಓವರ್ನೋ ರನ್ಸ್ ಬಂದು ಅಷ್ಟೇ ಅವರಿಗೆ. ಅಲ್ಲಿವರೆಗೂ ಕೂಡ 25 ಬಾಲ್ನೋ ರನ್ನೇ ಬಾಲೇ ಆಡ್ತಾ ಇದ್ದಿದ್ದು ಅವರು, 100 ಸ್ಟ್ರೈಕ್ ರೇಟ್ಲೇ ಆಡ್ತಾ ಇದ್ದಿದ್ದು. ಬಾಬರ್ ಆಜಮು ನನ್ನ ಪ್ರಕಾರ ಆಡ್ಬಿಟ್ಟು 50 ಹೊಡಿತು ಅಂತಂದರೆ ಪಾಕಿಸ್ತಾನ ಸೋಲುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ. ಬಾಬರ್ ಆಜಮ್ ಬೇಗ ಔಟ್ ಆಗಿ ಹೋಗ್ಬಿಡ್ತು ಅಂತಂದರೆ ಪಾಕಿಸ್ತಾನಿಗೆ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಬಾಬರ್ ಆಜಮ್ ವಿಕೆಟ್ನ ಬೇಗ ಎತ್ತಾಕ್ ಹೋಗ್ಬಾರ್ದು ಇಂಡಿಯನ್ಸು. ಬಾಬರ್ ಆಜಮ್ನ ಬುಡ್ದವ್ರಿಗೂ ಕೂಡ ಇಳಿಸ್ಕೊಂತು ಅಂತಂದರೆ ಖಂಡಿತ ವಿನ್ನಿಂಗ್ ಪಾಸಿಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಗುರು ಮೊಹಮ್ಮದ್ ಅಮೀರ ಮಾತಾಡ್ಬಿಟ್ಟವ್ರೆ, ಬಾಬರ್ ಆಜಮ್ ಏನಾದರೂ 160 ಆ್ಯಂಡ್ ಅಬೋವ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ಬಿಡ್ಲಿ, ಏನಾದರೂ ಪಾಕಿಸ್ತಾನ ಗೆಲ್ಸ್ಬಿಡ್ಲಿ, ನಾನು ರಿಟೈರ್ಮೆಂಟಿಂದ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿದ್ದಾರೆ ಮೊಹಮ್ಮದ್ ಅಮೀರ್ ಅವರು. ಹೊಡೆದ್ಬಿಡ್ತಾರೆ ಅವರು 168 ಅಬೋವ್ ಸ್ಟ್ರೈಕ್ ರೇಟ್ ಹೊಡೆದ್ಬಿಟ್ಟು 50 ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತು ಅಂತಂದರೆ ರಿಟೈರ್ಮೆಂಟಿಂದ ವಾಪಸ್ ಬರ್ತಾರಂತೆ ಅಮೀರು. ಇದರ ಬಿಗ್ಗೆಸ್ಟ್ ಚಾಲೆಂಜ್ ಹಾಕಿದರೆ ಆಗಲ್ಲ, ಬಾಬರ್ ಆಜಮ್ ಕೈಲಿ ಆಗಲ್ಲ ಅಂತ ಅವ್ರು ಚಾಲೆಂಜ್ ಹಾಕಿರೋದಲ್ಲಿ ನೋಡಿ. ಪಾಕಿಸ್ತಾನ ಪ್ಲೇಯರ್ ಪಾಕಿಸ್ತಾನನೇ ಅಲ್ಲಿ ಟ್ರಾಲ್ ಮಾಡ್ತಾ ಇದ್ದಾರೆ. ಸೊ ಬಾಬರ್ ಆಜಮ್ದು ಬೇಸಿಕಲಿ ಬಂದ್ಬಿಟ್ಟು ಸ್ಟ್ರೈಕ್ ರೇಟ್ ಇಂಪ್ರೂವ್ ಆಗಿಲ್ಲ ರೀಸೆಂಟಾಗಿ ನೋಡ್ದು ಅಂದರೆ. ಲಾಸ್ಟ್ ಮ್ಯಾಚ್ ಏನೋ ಹಂಗೆ ಹಿಂಗೆ ಆಗಿರ್ಬೋದು, ಅದು ಬಿಡ್ತು ಅಂದರೆ ರೀಸೆಂಟಾಗಿ ನೀವು ಇದು ನೋಡಿರಿ, ಅದು ಬಿಗ್ ಬ್ಯಾಶ್ ಲೀಗ್ನ ನೋಡಿ, ಜೊತೆಗೆ ಇವರು ಆಸ್ಟ್ರೇಲಿಯಾ ಮೇಲೆ ಆಡಿದಾಗ ಅದನ್ನಾರು ನೋಡಿ, ಎಲ್ಲೂ ಕೂಡ ಅವರ ಸ್ಟ್ರೈಕ್ ರೇಟ್ ಅನ್ನೋದು ಇಂಪ್ರೂವ್ ಆಗೇ ಇಲ್ಲ. ಸೊ ಬಾಬರ್ ಆಜಮ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಜಾಸ್ತಿ ಆಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಆಮೇಲೆ ಸಲ್ಮಾನ್ ಅಲಿ ಆಗ ಪರವಾಗಿಲ್ಲ ಡಿಸೆಂಟಾಗಿ ಆಡೋವಂಥ ಪ್ಲೇಯರು, ಉಸ್ಮಾನ್ ಖಾನ್ ಪರವಾಗಿಲ್ಲ ಡಿಸೆಂಟಾಗಿ ಆಡೋವಂಥ ಪ್ಲೇಯರು, ಶದಾಬ್ ಖಾನು ಮತ್ತು ಮೊಹಮ್ಮದ್ ನವಾಜ್ ಇದಾರಲ್ಲ, ಆಮೇಲೆ ಫೈಮ್ ಅಶ್ರಫ್ ಇದಾರಲ್ಲ, ಇವರು ಡಿಸಾಸ್ಟರ್ ಮಾಡಿಬಿಡ್ತಾರೆ. ಯಾಕಂದರೆ ಸಖತ್ತಾಗೆ ಬಾಟಮಲ್ಲಿ ಹೊಡೆಯುವಂಥ ಅಬಿಲಿಟಿ ಇದೆ, ಫಿನಿಶ್ ಮಾಡುವಂಥ ಅಬಿಲಿಟಿ. ಎಸ್ಪೆಷಲಿ ಶದಾಬ್ ಖಾನ್ ಅಂತ ಬಂದಾಗ, ಫೈಮ್ ಅಶ್ರಫ್ ಅಂತ ಬಂದಾಗ, ಜೊತೆಗೆ ಶಾಹಿನ್ ಶಾಫ್ರಿದ್ನು ಕೂಡ ಫಾರ್ ದಟ್ ಮ್ಯಾಟರ್ ತೊಗೊಬೋದು. ಬಟ್ ಶದಾಬ್ ಖಾನ್ ಆ್ಯಂಡ್ ಫೈಮ್ ಅಶ್ರಫ್ ನೋಡಿ, ಫೈಮ್ ಅಶ್ರಫ್ ನೆದರ್ಲ್ಯಾಂಡ್ಸ್ ಅಗೇನ್ಸ್ಟ್ ಯಾವ ಥರ ಇನ್ನಿಂಗ್ಸ್ನ ಆಡ್ಬಿಟ್ಟು ಮ್ಯಾಚ್ನ ಗೆಲ್ಸಿದ್ರು, ಸೋತೋಗ್ಬಿಡ್ಬೇಕಾಗಿತ್ತು ನೆದರ್ಲ್ಯಾಂಡ್ಸ್ ಮೇಲೆ ಅವರು, ಅಂಥ ಇನ್ನಿಂಗ್ಸ್ನ ಆಡ್ಬಿಟ್ಟು ಗೆಲ್ಸಿದ್ರು. 19ನೇ ಓವರ್ ನಾಯಿಗೆ ಚಚ್ದಂಗೆ ಚಚ್ಚಾಕಿದ್ರು, ಹ್ಯಾಟ್ರಿಕ್ 6 ಎಲ್ಲ ಹೊಡೆದಾಕ್ಬಿಟ್ರು. ಸೊ ಅದರಿಂದ ಅವ್ರಿಗೆ ಗೆದ್ದಿದ್ದು. ಸೊ ಖಂಡಿತ ಒಳ್ಳೊಳ್ಳೆ ಫಿನಿಷರ್ಸ್ ಅಂತೂ ಖಂಡಿತ ಇದ್ದಾರೆ, ಒಳ್ಳೊಳ್ಳೆ ಸ್ಪಿನ್ನರ್ಸ್ ಇದ್ದಾರೆ. ಆ್ಯಂಡ್ ಪೇಸ್ ಅಟ್ಯಾಕ್ ಅಂತ ಬಂದಾಗ ಶಾಹಿನ್ ಶಾಫ್ರಿದಿ ಅವರು ಫಾರ್ಮ್ನ ಕಟ್ಕೊಂಡಿಲ್ಲ. ಹಿಂದೆ ಮಾಡ್ತಿದ್ದಂಥ ಶಾಹಿನ್ ಶಾಫ್ರಿದಿನೇ ಬೇರೆ, ಇವಾಗ ಆಡ್ತಾ ಇರೋಂಥ ರೀತಿನೇ ಬೇರೆ. ಇವರು ಅಷ್ಟೊಂದು ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲ್ ಕಾಣಿಸ್ತಾ ಇಲ್ಲ ಶಾಹಿನ್ ಶಾಫ್ರಿದಿಗೆ. ಮುಂಚೆ ಹೆಂಗಿತ್ತು ಅಂದರೆ ಶಾಹಿನ್ ಶಾಫ್ರಿದಿಗರು ಅಂತ ಫಸ್ಟ್ ಅವ್ರು ನೋಡ್ಬಿಟ್ಟು ಭಯ ಪಟ್ಕೋಬೇಕಾಗಿತ್ತು. ಬಟ್ ಇವಾಗ ಅವ್ರದ್ದೇನು ಭಯ ಇಲ್ಲ. ಇವರ ಮೈನ್ ಸ್ಪಿನ್ನರ್ಸ್ಗಳೇನಿದ್ದಾರೆ, ಆ್ಯಕ್ಚುಲಿ ಇವರು ಅಬ್ರಾರ್ ಅಹಮದ್ ಇದ್ದಾರಲ್ಲ, ಸಖತ್ ಸ್ಪಿನ್ ಹಾಕ್ತಾರೆ, ಒಳ್ಳೆ ಪೇಸ್ನ ಇಟ್ಕೊಂಡಿದ್ದಾರೆ, ಫಾಸ್ಟಾಗಿ ಬೇರೆ ಆಗ್ತಾರೆ, ನಿಧಾನಕ್ಕೆ ಬೇರೆ ಆಗ್ತಾರೆ, ವೇರಿಯೇಷನ್ ಇಟ್ಕೊಂಡಿದ್ದಾರೆ ಅಬ್ರಾರ್ ಅಹಮದ್. ಸೊ ಅವರು ಎಫೆಕ್ಟಿವ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಬೇರೆಯವರಿಗೆ ಕಂಪೇರ್ ಮಾಡ್ತು ಅಂತಂದರೆ. ನವಾಜ್ ಪರವಾಗಿಲ್ಲ, ನವಾಜ್ ಒಳ್ಳೆ ಪ್ಲೇಯರೇ. ಶದಾಬ್ ಖಾನ್ ಕೂಡ ಡೀಸೆಂಟ್ ಸ್ಪಿನ್ನು,
ಬಟ್ ಡೇಂಜರಸ್ ಆಗೋದು ಯಾರು ಅಂದರೆ ನನ್ನ ಪ್ರಕಾರ ಅಬ್ರಾರ್ ಅಹಮದ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಅವರಲ್ಲಪ್ಪ ಇಲ್ಲಿ ತಾರೀಕು ಈ ರೇಂಜಿಗೆ ಪ್ರಿಪೇರ್ ಆಗ್ತಾವ್ರೆ ಅಂತಾರೆ, ಖಂಡಿತ ಇವ್ರನ್ನ ಆಡಿಸ್ತಾರೆ ಅಂತ ಕಾನ್ಫಿಡೆನ್ಸು ಇಂಡಿಯನ್ಸ್ಗೆ ಇದೆ ಅಂತ ಕಾಣಿಸೋದು, ಅದಕ್ಕೋಸ್ಕರ ಆ ಥರನೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಇನ್ನು ಕಾಂಬಿನೇಷನ್ಸ್ ಅಂತ ಬಂದಾಗ ಎರಡು ಟೀಮಲ್ಲೂ ಕೂಡ ಸಿಕ್ಕಾಪಟ್ಟೆ ಬೌಲಿಂಗ್ ಆಪ್ಷನ್ಸ್ಗಳು ಇದ್ದಾವೆ. ಇನ್ಫ್ಯಾಕ್ಟ್ ನಿನ್ನೆ ನೋಡಿದ್ರಲ್ಲಪ್ಪ, ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಮಾಡ್ತಾಯಿದ್ರು, ತಿಲಕ್ ವರ್ಮನೂ ಕೂಡ ಬೌಲಿಂಗ್ ಮಾಡೋ ಅಬಿಲಿಟಿ ಇದೆ, ಅಭಿಷೇಕ್ ಶರ್ಮನೂ ಕೂಡ ಬೌಲಿಂಗ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಬೌಲಿಂಗ್ ಮಾಡುವಂಥ ಅಬಿಲಿಟಿ ಇದೆ. ಇಲ್ಲಿ ಇಶಾನ್ ಕಿಶಾನ ಬಿಡ್ತು ಅಂತ ಅಂದಾಗ ಇನ್ನೆಲ್ಲರೂ ಕೂಡ ಹ್ಯಾಂಡಿ ಆಗಿದ್ದಾರೆ, ರಿಂಕು ಸಿಂಗ್ನ ಬಿಡ್ತು ಅಂತಂದಾಗ ಎಲ್ಲರೂ ಕೂಡ ಹ್ಯಾಂಡಿ ಆಗಿನೇ ಇದ್ದಾರೆ. ಸೊ ಅದರಿಂದ ಬೌಲಿಂಗ್ ಆಪ್ಷನ್ಸ್ ಬಗ್ಗೆ ವರಿ ಮಾಡುವಂಥದ್ದೆಲ್ಲ ಏನಿಲ್ಲ, ಇವರು ಕೂಡ ವರಿ ಮಾಡುವಂಥದ್ದೇನಿಲ್ಲ, ಯಾಕೆಂದರೆ ಇವರು ಕೂಡ ಸಿಕ್ಕಾಪಟ್ಟೆ ಬೆಟರ್ ಆಪ್ಷನ್ಸ್ಗಳಿದ್ದಾವೆ. ಸಲ್ಮಾನ್ ಅಲಿ ಅವರು ಕೂಡ ಬೌಲಿಂಗ್ ಮಾಡುವಂಥ ಅಬಿಲಿಟಿ ಇದೆ. ಸೊ ಓಕೆ, ಎಲ್ಲರೂ ಕೂಡ ಬೌಲಿಂಗ್ ಮಾಡುವಂಥ ಅಬಿಲಿಟಿ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಒಳ್ಳೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಎರಡು ಸೈಡನ್ನು ಕೂಡ ಇಟ್ಕೊಂಡಿದ್ದಾವೆ. ಸೊ ಹಂಗೆ ನೋಡೋಕೆ ಹೋಯ್ತು ಅಂದರೆ ಕಾಂಪಿಟೇಷನ್ ಇರುತ್ತೆ ಅಂತ ನನಗೇನೋ ಒಂದು ಫೀಲ್ ಆಗ್ತಿದೆ, ಗಟ್ ಫೀಲಿಂಗ್ ಆಗ್ತಾ ಇದೆ. ಟಫ್ ಇರುತ್ತೆ ಇಂಡಿಯಾಗೆ ಈ ಮ್ಯಾಚ್ನ ಗೆಲ್ಲೋದು, ಈಸಿ ಇರೋದಿಲ್ಲ ಕಂಪ್ಯಾರಿಟಿವ್ಲಿ ನೋಡ್ತು. ಅಂದರೆ ಈ ಹಿಂದೆ ನಾವು ಪಾಕಿಸ್ತಾನ ನೋಡಿದ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಮೈನಾಗಿ ಫರಾನ್ ಅವರ ವಿಕೆಟ್ನ ಬೇಗ ಎತ್ತಿತ್ತು ಅಂದರೆ ಸೈಮ್ ಆಯೂಬ್ ಮತ್ತು ಫರಾನ್ ಅವರ ವಿಕೆಟ್ನ ಬೇಗ ಇಂಡಿಯಾ ಎತ್ತಿತ್ತು ಅಂದರೆ ಖಂಡಿತ ಮ್ಯಾಚಲ್ಲಿ ಇರ್ತಾರೆ. ಪೋಪ್ರಲ್ಲಿ ಇವ್ರನ್ನ ಬಿಟ್ಕೊಂತು ಅಂತಂದರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಧ್ವಂಸ ಮಾಡುವಂಥ ಸಾಧ್ಯತೆ ಚಾನ್ಸಸ್ ಕಾಣಿಸ್ತಾ ಇದೆ. ಇವತ್ತು ನಮ್ಮ ಇಂಡಿಯಾ ಕಡೆ ಯಾರು ಅಬ್ಬರಿಸಿ ಬೊಬ್ಬಿರಿಬೋದು ಅಂತ ನನಗೆ ಫೀಲ್ ಆಗ್ತಾ ಇದೆ ಅಂತಂದರೆ ಇಟ್ಸ್ ಅಭಿಷೇಕ್ ಶರ್ಮಾ. ಯಾಕೆ ಅಂತಂದರೆ ಲಾಸ್ಟ್ ಮ್ಯಾಚಲ್ಲಿ ಆದಂಥ ಒಂದು ಅಂದರೆ ಏಷ್ಯಾ ಕಪ್ಪಲ್ಲಿ ಆದಂಥ ಒಂದು ಸೈಕ್ ಸೀನ್ಸ್ಗಳೆಲ್ಲ ನೆನಪಿರುತ್ತೆ. ಅಭಿಷೇಕ್ ಶರ್ಮಾ, ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಇಬ್ಬರು ಕೂಡ ಬ್ಲಾಸ್ಟ್ ಕೊಡ್ಬೋದು ಅಂತ, ಇಬ್ಬರು ಕೂಡ ಧ್ವಂಸ ಮಾಡಿ ಇಡ್ಬೋದು ಅಂತ ಒಂದು ಕಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಆ್ಯಂಡ್ ಇಂಡಿಯಾ ಕಡೆ ಕುಲ್ದೀಪ್ ಯಾದವ್ ಆಡ್ತು ಅಂದರೆ ಕುಲ್ದೀಪ್ ಯಾದವ್, ಇಲ್ಲಾಂದರೆ ವರುಣ್ ಚಕ್ರವರ್ತಿ ಎಫೆಕ್ಟಿವ್ ಆಗಿರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ನೋಡುವ ಅದೇನಾಗುತ್ತೆ ಅಂತ. ಅವ್ರ ಕಡೆ ನೋಡ್ತು ಅಂತಂದರೆ ಫರಾನು, ಜೊತೆಗೆ ಬಾಬರ್ ಆಜಮ್ ಬಿಡಿ, ಬಾಬರ್ ಆಜಮ್ ಎಲ್ಲ ಲೆಕ್ಕಕ್ಕಿಲ್ಲ, ಫರಾನ್ ಎಫೆಕ್ಟಿವ್ ಆಗಿರ್ಬೋದು ಅಂತ ಬ್ಯಾಟಿಂಗ್ ಅಂತ ಬಂದಾಗ. ಬೌಲಿಂಗ್ ಅಂತ ಬಂದಾಗ ಅಬ್ರಾರ್ ಅಹಮದ್ ಎಫೆಕ್ಟಿವ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡುವ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಇಂಡಿಯಾಗೆ ಟಫ್ ಇರುತ್ತೆ ಈ ಮ್ಯಾಚು, ಗೆಲ್ಲೋದು ಅಷ್ಟು ಈಸಿ ಇರಲ್ಲ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.